ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಮಾರ್ನಿಂಗೇ ಎದ್ದು ನಾನು ರಂಗೋಲಿ ಬಿಡೋದ್ರಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ನವಂಬರ್ 16 ನಮ್ಮ ಸ್ಪೆಷಲ್ ಡೇ ಇದೆ. ಟಿಫನ್ ಮುಗಿಸ್ಕೊಂಡು ಹೊರಗಡೆ ಟ್ರಾವೆಲ್ ಮಾಡ್ತಾಯಿದ್ವಿ. ಈ 6 ರೈಸಲ್ಲಿ ಇವತ್ತು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಬಳಸೋಂಥ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಕೊಬ್ಬರಿ ಬೇಳೆ ಹಾಕ್ಕೊತಾ ಇದ್ದೀನಿ. ಆಮೇಲಿಂದ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಹಾಕೋತಾ ಇದ್ದೀನಿ. ನಾನು ತರಕಾರಿ ಜೊತೆಗೆ 6 ರೈಸನ್ನು ಹಾಕಿ ಕೂಗಿಸ್ಕೊತಾ ಇದ್ದೀನಿ. ಎರಡು ಸೀಟಿ ಆಗೋಷ್ಟರಲ್ಲಿ ಈ ಕಡೆ ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ. ಬಿಸಿಬೇಳೆಬಾತ್ಗೆ ಹುಣಸೆಹಣ್ಣು ಹುಳಿ ಬಿಡ್ತಾ ಇದ್ದೀನಿ. ಇವಾಗ ಬಿಸಿಬೇಳೆಬಾತ್ ಪೌಡರ್ ಹಾಕ್ತಾ ಇದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು. ಇಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಾಗ ತರಕಾರಿ ಎಲ್ಲ ಮೇಲೆ ಬಂದಿರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಕಡಲೆ ಬೀಜ, ಈರುಳ್ಳಿ, ಟೊಮೊಟೊ ಎಲ್ಲ ಒಗ್ಗರಣೆ ಹಾಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮ್ಮನೆ ಬಿಸಿಬೇಳೆಬಾತ್ ಇವಾಗ ರೆಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಏನಕ್ಕೆ, ಎಲ್ಲಿಗೆ ಅಂತ ಆ ಪ್ಲೇಸಿಗೆ ಹೋದ್ಮೇಲೆ ಹೇಳ್ತೀನಿ. ಈಗ ಕೇರ್ಪುರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅಂದಾಗ ಹೋಗ್ತಾ ಕ್ಲೂ ಕೊಡ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ. ಮೈಸೂರು ಇಲ್ವಾಲ ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ರ ಪಾಸ್ ಆಗ್ತಾ ಇದೀವಿ. ಇವಾಗ ಇಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಬಸ್ ಮೇಲೆ ಬರ್ತೈತೆ ನೋಡ್ಬೋದು. ಇಷ್ಟೊತ್ತಿಗೆಲ್ಲ ಗೊತ್ತಾಗಿರುತ್ತೋ ನಾವು ಯಾವ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ. ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ ಅಂದ್ಬಿಟ್ಟು. ಸಕ್ಕತ್ತಾಗೈತೆ ನರ್ಸರಿ ರೀ. ಆ ಸಂದೇಲು ನುಗ್ಗಿಸ್ತಲ್ಲ ಮರೆಯ ಯಪ್ಪ. ಜೀವ ದಸಕಂತ ನಿನ್ನ ಜೊತೆ ಟ್ರಾವೆಲ್ ಮಾಡಕ್ಕೆ ಅದು ಹೆಂಗೆ ಹೊಡಿತೀಯ? ಯಾವ ಕಾನ್ಫಿಡೆನ್ಸ್ ಹೊಡಿತೀಯ ಮರಿ ನೀನು? ಈಗ ಕೂರ್ಗ್ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಏನಿದ್ದೀವಿ ಅಂತ ಗೊತ್ತಿರೋ ನಮ್ಮ ಯಜಮಾನ್ರು ಮಾತ್ರ ಗೊತ್ತಾಯ್ತು. ಅರೆ ನನಗಿನ್ನೂ ಹೇಳಿದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನೋಡೋಣ ಎಲ್ಲಿ ಕರ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಆಗಲೇ ತಣ್ಣಗೆ ಕೂರ್ಗಲ್ಲಿ ಏನು ಫೀಲ್ ಕೊಡುತ್ತೆ. ಚಳಿ ಸ್ಟಾರ್ಟ್ ಇಲ್ಲಿ ತಣ್ಣಗೆ ಆಗ್ತಾಯಿತ್ತು ಆಗಲೇ. ಎಷ್ಟೇ ಸ್ಟಾರ್ಟ್ ಆಯ್ತು ಇಲ್ಲಿಂದ. ಬೇಡವಾ? ನನ್ನ ಫೇವರೇಟು. ನನಗೆ ಇದರಲ್ಲಿ ವೈನಲ್ಲಿ ಗ್ರೇಪ್ಸ್ ವೈನ್ ಇಷ್ಟ. ಅದು ಕೊಡು. ಅದೇನು ಯಾವಾಗಲೂ ಟೇಸ್ಟ್ ಮಾಡಿಲ್ಲ. ನನಗೆ ಯಾವಾಗಲೂ ಗ್ರೇಪ್ಸ್ ವೈನ್ ಇಷ್ಟ ಆಗ್ತದೆ. ಕುಡಿಸಿದ್ರೆ ಅಷ್ಟು ಇಷ್ಟ. ವಿಳ್ಯದೆಲೆದು ಮತ್ತು ಬೆಟ್ಟದ ನೆಲ್ಲಿಕಾಯಿದು ಇದೆಲ್ಲ
ಆದರೆ ಈ ಎಲ್ಲನೂ ಟೇಸ್ಟ್ ಮಾಡಿದ್ರು ನನಗೆ ಫೈನಲ್ ಆಗಿ ಇಷ್ಟ ಆಗಿದ್ದು ಗ್ರೇಪ್ಸ್ಗೆ, ಬ್ಲ್ಯಾಕ್ ಗ್ರೇಪ್ಸ್. ಇನ್ನು ಎಷ್ಟು ದೂರ ಟ್ರಾವೆಲ್ ಮಾಡ್ಬೇಕ್ರಿ? ಎರಡನೇ ಸತಿ ಸರ್ಪ್ರೈಸ್ ಕೊಡ್ತಿದ್ಯಾ? ಇವಾಗ ಈ ಸತಿ ಏನು ಸರ್ಪ್ರೈಸು ಅಂತ ನಮ್ಮ ದೇವರಾಣ ನಂಗೆ ಗೊತ್ತು. ಊರ ಕಡೆ ಕರ್ಕೊತಿದ್ಯಾ ಅನ್ನೋದು ಮಾತ್ರ ಗೊತ್ತು. ಕುಶಾಲನಗರ ಬಿಟ್ಟಾಯ್ತು. ಈಗ ನೆಕ್ಸ್ಟು ಮುಂದೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಇಲ್ಲಿಂದ 10 ಕಿಲೋಮೀಟ್ರ್ ಅಂತ ಹೇಳಿದ್ರು ಕುಶಾಲನಗರದಿಂದ. ರೆಸಾರ್ಟ ಬರೀ ಹೋಟೆಲ್ಗೆ ದೇವಸ್ಥಾನಕ್ಕೆ ಹೋಗಕ್ಕೆ ಆಗಲಿಲ್ಲ. ಅಲ್ಲಿ ಯಾವ್ದಾದ್ರು ಒಂದು ದೇವಸ್ಥಾನ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಅದಕ್ಕೋಸ್ಕರ ಇವರು ಹೊರಗಡೆ ಕರ್ಕೊ ಹೋಗ್ತಾ ಇದ್ದಾರೆ. ನನಗೆ ಊರ ಕಡೆ ಟ್ರಾವೆಲ್ ಅಂದರೆ ತುಂಬಾ ಇಷ್ಟ. ನೇಚರ್ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಇವತ್ತು ನೇಚರ್ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಈಗ ನನ್ನ ಯಜಮಾನ್ರು ವೈನ್ ತರಕ್ಕೆ ಹೋಗಿದ್ದಾರೆ. ಅಲ್ಲಿಗಂಟ ನಾನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ ಕಾರಲ್ಲಿ ಕೂತ್ಕೊಂಡು. ಟ್ರಾವೆಲ್ ಮಾಡ್ತಾ ಇದ್ರೆ ತಲೆ ಸುತ್ತುತ್ತೆ ಫ್ರೆಂಡ್ಸ್. ನೇಚರ್ ನೋಡಬೇಕು ಅಂತ ಇಷ್ಟ. ಆದರೆ ಘಾಟ್ ಸೆಕ್ಷನ್ನು ಸುತ್ತಿ ತಲೆನೇ ಸುತ್ತ ಬರುತ್ತೆ. ಇದಾದರೆ ಎಷ್ಟೋ ಓಕೆ. ಕರ್ನಾಟಕ ಹೋಗ್ತೀವಲ್ಲ ನಾವು ಪ್ರತಿ ವರ್ಷವೂ, ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಸುಸ್ತಾಗೋಗುತ್ತೆ. ಕೊಟ್ಕೆಹಾರದಿಂದ ಹೊರ್ನಾಡ್ಗೆ ಹೋಗೋಷ್ಟಲ್ಲಿ ಸಾಕಾಗ್ಬಿಡುತ್ತೆ. ಅಲ್ಲಿಂದ ಎಷ್ಟಾರು ಟ್ರಾವೆಲ್ ಜೀವ ಕೈಲಿಟ್ಕೊಂಡು ಹೋಯ್ತು. ಅಂದರೆ ಏನಿಲ್ಲ, ತಲೆ ಸುತ್ತುತ್ತೆ, ಒಂಥರ ಹೊಟ್ಟೆ ಮಣಿಸುತ್ತೆ. ಈಗ ನಿಲ್ಲಿಸ್ಬಿಟ್ರೆ ಸಾಕು, ಅಲ್ಲೇ ರೆಸ್ಟ್ ಮಾಡಿಬಿಟ್ರೆ ಸಾಕು. ಕೆಲವೊಬ್ಬರಿಗೂ ಎಲ್ಲೋದ್ರೂ ಏನೂ ಅನಿಸಲ್ಲ. ಹಂಗೆ ಟ್ರಾವೆಲ್ ಮಾಡ್ತಾರೆ, ಎಷ್ಟು ಪುಣ್ಯ ಮಾಡವ್ರೆ ಅಂತ ಅನಿಸುತ್ತೆ. ಯಾವ ಏನಿದು? ಅದು ಒಂದೈತಾ ಗಿಲಿ ಬಿಲಿ ಅಂತ? ಹೇಳ್ರಿ ಸುಮ್ಮನೆ ಯಾವ್ದು ಅಂತ. ಗ್ರೇಪ್ಸ್ ಇಳಿಸ್ಬಿಟ್ಟು ಹೋಗಿ ಹುಡುಕಂದು ಚೌಕಾಸಿ ಮಾಡ್ಕೊಂಡು ಚೌಕಾಸಿ ಬೇರೆ ಮಾಡಕ್ ಹೋಗಿದ್ರ? ಎಷ್ಟು ಚೌಕಾಸಿ ಅಲ್ಲಿ ನೋಡಿದ್ರೆ ಮಾಮ 150 ರೂಪಾಯಿ ಕೊಡ್ತಾರೆ. ಹಣ್ಣೆ ಸಿಗಕ್ಕಿಲ್ವಲ್ರಿ? ಅಷ್ಟೊಂದು ಹಣ್ಣು ಹಾಕಿ ಮಾಡಿರ್ತಾರೆ. ಎಷ್ಟು ಹಾಕಿರ್ತಾರಲ್ಲ, ಮತ್ತೆ ಇನ್ನೇನು ಹಾಕಿರ್ತಾರ? ಫ್ರೂಟ್ಸ್ ತಾನೇ ಹಾಕಿ ಮಾಡಿರ್ತಾರೆ. ಇದಕ್ಕೆ ಆದ್ರೆ ಪಿಂಕ್ ಆಗೈತಲ್ರಿ, ಯಾವಾಗ್ಲೂ ಕಪ್ಪಾಗಿರ್ತಿತ್ತು. ಮನೇಲಿ ಮಾಡಿರ್ತಾರಲ್ಲ ಹೋಮ್ ಮೇಡ್, ಅದೆಲ್ಲ ಮತ್ತೆ ಈ ಕಲರ್ ಐತೆ ನೋಡು. ಒಂಚೂರು ಚೆನ್ನಾಗಿತ್ತು. ಎಷ್ಟು ಕೊಟ್ಟ ಇದಕ್ಕೀಗ? 250 ಕೊಟ್ಟ. ಹನ್ನೆರಡು ಗಂಟೆಲಿ ಬುಕ್ ಮಾಡ್ಬಿಟ್ಟು 12 ಗಂಟೆಲಿ ಅವ್ರು ಕಾಲ್ ಮಾಡಿದ್ರೆ ಬೈತಾಯಿದ್ರಿ. ಮತ್ತೆ ನಾನು ಫೋನ್ ಮಾಡೋರ ಅಂತ. ಕೆರೆ ಸಿಟಿಯಿಂದ ಬಾಗಮಂಗ್ಲಕ್ಕೆ ಹೋಗೋ ರೋಡಲ್ಲಿ ಒಂದು 7 ಕಿಲೋಮೀಟ್ರ್ ಬರ್ತೀವಿ. ಅಲ್ಲಿಂದ ಲೆಫ್ಟ್ ತೊಗೊಂಡು ಈ ಥರ ಎಸ್ಟೇಟ್ ಒಳಗಡೆ ಬರ್ತಾ ಇದ್ದೀವಿ. ಜಂಗಲ್ ಹಿಲ್ ರೆಸಾರ್ಟ್.
ಚೆಕಿಂಗ್ ಹಾಂ ಎಂಟ್ರಿ ಮಾಡಿ ಮುಂದೆ ಮೇಲೆ ಪಾರ್ಕಿಂಗ್ ಇದೆ. ಮೇಲೆ ಪಾರ್ಕಿಂಗ್ ಇಲ್ಲೇ ಇಲ್ಲೇ ಎಂಟ್ರಿಯಾ? ವಾವ್, ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ನನಗಂತೂ ತುಂಬಾ ಸರ್ಪ್ರೈಸ್ ಆಯಿತು ಇದು. ನನ್ನ ಲೈಫಲ್ಲಿ ಮರೆಯೋಕ್ಕಾಗೋದಿಲ್ಲ ಅಂತ ಸರ್ಪ್ರೈಸ್ ಕೊಟ್ಟರು ನಮ್ಮ ಮನೆಯವರು. ತುಂಬಾ ಖುಷಿ ಆಯಿತು, ತುಂಬಾ ಚೆನ್ನಾಗೈತೆ ಫ್ರೆಂಡ್ಸ್. ಜಂಗಲ್ ಹಿಲ್ ರೆಸಾರ್ಟ್ ಅಂತ. ನೋಡಿ ನಮ್ಮ ಮನೆಯವರು ಬಾಯ್ ಜೊತೆ ಹೋಗ್ತಾ ಇದ್ದಾರೆ. ರಿಯಲಿ ಫ್ರೆಂಡ್ಸ್, ನಾನಂತೂ ತುಂಬ ಖುಷಿಯಲ್ಲಿದ್ದೀನಿ. ಯಾಕೆಂದರೆ ನನಗೆ ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ. ನಿಮ್ಗೆ ಅನ್ಸ್ಬೋದು ಗೊತ್ತಿಲ್ದೇ ಇರುತ್ತೆ ಅಂತ. 100ಗೆ 200% ನಾನು ಫೋರ್ಸ್ ಮಾಡಿ ಕೇಳಿದರೆ ಹೇಳ್ತಿದ್ರೇನು. ನನಗೂ ಸರ್ಪ್ರೈಸ್ ಅಂದರೆ ತುಂಬಾ ಇಷ್ಟ. ಹಂಗಾಗಿ ನನಗಂತೂ ಇವತ್ತಂತೂ ತುಂಬಾ ಖುಷಿ ಆಯಿತು. ಲೈಫಲ್ಲಿ ಸರ್ಪ್ರೈಸ್ ಕೊಡ್ತೀನಿ ಅಂದರೆ ಚಿಕ್ಕದು ದೊಡ್ಡದು ಅನ್ನೋ ಪ್ರಶ್ನೆ ಅಲ್ಲ. ಏನು ಫೀಲ್ ಕೊಡುತ್ತೆ ಮನಸ್ಸಿಗೆ ಅನ್ನೋದು. ಏನು ಗೊತ್ತಾ, ನಮಗೇನು ಅನಿಸುತ್ತೆ ಅದನ್ನು ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದನ್ನು ಫಿಲ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ನನ್ನ ಹಸ್ಬೆಂಡು ನಾವು ಸ್ಟೇ ಆಗೋ ರೂಮ್ ನೋಡ್ಕೊಬರಕ್ಕೆ ಹೋಗಿದ್ರು. ಈಗ ರೂಮ್ ಕಡೆ ಟ್ರಾವೆಲ್ ಮಾಡ್ತಾಯಿದ್ವಿ. ಬ್ಯಾಗ್ ಎತ್ಕೊಳ್ರಿ. ಅಂದ್ರೆ ಅಲ್ಲಿ ಹಾಕ್ಬಿಟ್ರೆ ಹಾಂ, ಏನಿದೆ ಸ್ನ್ಯಾಕ್ಸಲ್ಲಿ? ಫ್ರೆಂಚ್ ಫ್ರೈಸ್, ಪಕೋಡ, ಸ್ಯಾಂಡ್ವಿಚಸ್ ಮತ್ತು ಮಂಚೂರಿಯನ್ ಆ ಥರ ಏನೋ ಬೇಕಾಗಿದೆ. ಗೋಬಿ ಮಂಚೂರಿಯನ್ ಮತ್ತು ಬೇಬಿ ಕಾರ್ನ್, ಚಿಲ್ಲಿ ಚಿಕನ್, ವೆಜ್ಜು. ವೆಜ್ ಅಂದರೆ ಫ್ರೆಂಚ್ ಫ್ರೈಸ್ ಇದೆ ನೋಡಿ ಸರ್. ಫ್ರೆಂಚ್ ಫ್ರೈಸ್, ಪಕೋಡ, ಮಿಕ್ಸ್ ವೆಜ್ ಪಕೋಡ. ಈಗ ನಾವು ಕಾಫಿಗೆ ಪಕೋಡ ಬಿಟ್ರೆ ಪಕೋಡ, ಇಲ್ಲಾಂದರೆ ಸ್ಯಾಂಡ್ವಿಚಸ್. ಪಕೋಡನೇ ಕೊಡಿ. ಅದೇ ಆನಿಯನ್ ಪಕೋಡ ಒಂದು ಹ್ಞೂ ಆನಿಯನ್ ಪಕೋಡ, 2 ಕಾಫಿ ಅಲ್ಲ? ಹಾಂ. ಕಾಫಿ ಜಾಸ್ತಿ ಕೊಡ್ತಾರಾ ಕಡಿಮೆ ಕೊಡ್ತಾರಾ? ಮೀಡಿಯಂ ಕಪ್ ಬರುತ್ತಲ್ಲ, ಸೇಮ್ ಓಕೆ ಓಕೆ. ವಾವ್ ರೀ, ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ನನಗೆ. ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ನನಗೆ, ಹೇಳೋಕ್ಕಾಯ್ತಲ್ಲ. ಲೈಫಲ್ಲಿ ಇದಕ್ಕಿಂತ ದೊಡ್ಡ ಸರ್ಪ್ರೈಸು ನನ್ನ ಲೈಫಲ್ಲಿ ಇದ್ದೇನೋ. ನೋಡಿ ಫ್ರೆಂಡ್ಸ್, ರೂಮ್ ಎಷ್ಟು ಚೆನ್ನಾಗಿದೆ. ಎಲ್ಲ ವುಡ್ಡಲ್ಲೇ ಮಾಡಿದ್ದಾರೆ. ನನ್ನ ಲೈಫಲ್ಲೇ ಮರೆಯೋಕ್ಕಾಗದೇ ಇರೋ ದಿನ ಅಂತ ಹೇಳ್ಬೋದು ಇವತ್ತು. ನನಗೆ ಅಷ್ಟು ಖುಷಿ ಆಗ್ತೈತೆ. ವಾವ್, ಎಲ್ಲ ಸಪ್ರೇಟಾಗಿ ಮನೆಗಳು ದೂರಕ್ಕಿರೋದ್ರಿಂದ ತುಂಬ ಪ್ರೈವೇಸಿ ಸಿಗುತ್ತೆ.
ನೋಡ್ಬೋದು, ತೋರಿಸ್ತೀನಿ ನೋಡಿ. ಅಲ್ಲಿ ಮೇಲೊಂದು ಮನೆ ಇದೆ, ಮತ್ತು ಅದ್ರ ಪಕ್ಕದಲ್ಲಿ ಒಂದು ಮನೆ ಕಾಣಿಸ್ತೈತಲ್ಲ, ಹಾಗೆ ಬಂದರೆ ಇಲ್ಲೊಂದಿದೆ. ರಾತ್ರಿ ಹತ್ತಿಗೆ ಅಷ್ಟೊತ್ತು ಗಂಟ ಸರ್ಚ್ ಮಾಡ್ತಾಯಿದ್ದು, ಯಾವತ್ತೂ ಮೊಬೈಲ್ ನೋಡದೆ ಇರೋರು ಮಾಡ್ತಾರಲ್ಲ ಅಂತ ಅಂದ್ಕೊಂಡೆ. ನನ್ನ ನಿದ್ದೆ ಗಿಡಿಸ್ಕೊಂಡು ನನಗೊಂಚೂರು ಹೆಚ್ಚಾದ್ರೆ ನಿದ್ದೆ ಬರೋದಿಲ್ಲ. 11 ಗಂಟೆ ರಾತ್ರಿ ಬುಕ್ ಮಾಡ್ದೆ ನೀನು. 11 ಗಂಟೆ ರಾತ್ರಿ ಅವ್ನು ಫೋನ್ ಮಾಡಿದ್ರೆ ಬೈತಾ ಇದೆಯಾ? ಇಷ್ಟೊತ್ತು ಗಂಟೆ ಮಾಡಿದ್ದೀರ? ಅಷ್ಟೊತ್ತು ಗಂಟೆ ಎದ್ದಿರ್ತಾರಲ್ಲ ಇಲ್ಲಿ ಲೇಬರು. ಲೈಫಲ್ಲಿ ನನಗೆ ತುಂಬ ಖುಷಿ ಆಯಿತು ಕಣ್ರಿ. ಇಲ್ಲಿಗೆ ಮುಗಿದೋಯ್ತು. ಏನು ಕೇಳಂಗೆ ಇಲ್ಲ, ನೀನು ಕೇಳಂಗಿಲ್ಲ. ಹಾಂ, ರೀ ಕಾಫಿ ಬಂತು. ಕಾಫಿ ಆರ್ಡ್ರ್ ಮಾಡಿದ್ವಿ, ಈಗ ಬಂದೈತೆ. ಈಗ ಕಾಫಿ ಕುಡಿಯೋ ಟೈಮು. ರೀ ಕಾಫಿ ಬಂತು, ಕಾಫಿ ಕುಡಿ ಬನ್ನಿ. ಚೆನ್ನಾಗಿರುತ್ತೆ. ಪಕೋಡ ತೆಗಿರಿ ಹೆಂಗೆ ಮಾಡಿದ್ದಾರೆ, ಇದು ಮಾಡೋಣ. ಚೆನ್ನಾಗಿ ಮಾಡಿದ್ರು, ನೋಡ ಮಾಡಿದಾರಂತ. ಮೊಬೈಲ್ ಔಷಧಿ ಸೈಡ್ಗೆ ಇಟ್ಕೊಟ್ಟೆ, ಮೊಬೈಲ್ ಔಷಧಿ ಸೈಡ್ಗೆ ಇಟ್ಬಿಟ್ಟು ಮಾಡಿದ್ರೆ ಎಲ್ಲ ಸರಿ ಆಯ್ತವೆ. ಟೇಸ್ಟ್ ಮಾಡಿ ಹೇಳಿ ಫಸ್ಟ್, ಪಕೋಡ ಹೆಂಗೈತಿತ್ತು? ನಾನು ಮಾಡ್ದೆ ಮುಂದೆ ಏನೋ ನೀವು ಮಾಡೋದು. ಒಬ್ಬೊಬ್ಬರು ಒಂದೊಂದು ಟೇಸ್ಟು. ತಿನ್ನಂಗಿದ್ರೆ ನಾವು ಹೊರಗಡೆ ಬಂದಾಗ ಒಂದು ಸ್ವಲ್ಪ ತಿನ್ನಂಗಿದ್ರೆ ಸಾಕಷ್ಟೆ. ತಿಂತಲ್ವಾ? ಕಾಣ್ತಾ ಇಲ್ವಲ್ಲ. ತುಂಬ ಚೆನ್ನಾಗಿತ್ತಲ್ವಾ ನೇಚರ್ ಎಲ್ಲ. ಗಿಡ ಟ್ರಾವೆಲ್ ಮಾಡಿ ಬಂದಾಗ ಕಾಫಿ ಕುಡಿದ್ರೆ ಸಮಾಧಾನ. ನೇಚರ್ ಅಂದ್ರೆ ಒಂದೇ ಥರ ಅಂತ ಅನಿಸುತ್ತಾ ನಿಮಗೆ? ನಮ್ಮನೆ ಹತ್ರ ಕೆರೆ ಪಕ್ಕ ಇರೋ ನೇಚರೇ ಒಂಥರ. ಈ ಥರ ಈ ಕಾಫಿ ಎಸ್ಟೇಟ್ ನೇಚರೇ ಒಂಥರ ಫೀಲ್ ಕೊಡುತ್ತೆ. ಮೌಂಟೇನ್ಗಳು ಇದೇ ಒಂದು ಫೀಲ್ ಕೊಡುತ್ತೆ ನೇಚರಲ್ಲಿ ಅಲ್ವಾ? ಎಲ್ಲನೂ ಒಂದೊಂದು ಸತಿ ಫೀಲ್ ಮಾಡಬೇಕು. ಓಕೆ, ಇದು ಕಂಪ್ಲೀಟ್ ಆಯಿತು. ಕಾಶ್ಮೀರ ಯಾವಾಗ ಕಂಪ್ಲೀಟ್ ಮಾಡೋದು? ಮಾಡ್ದ. ಈ ಕಡೆಯಿಂದ ಟಿಕೆಟ್ ಮಾಡಿಸ್ಬಿಟ್ಟು ಆ ಕಡೆಯಿಂದ ಸಿಂಗಲ್ ಟಿಕೆಟ್ ಮಾಡಿಸ್ಬೇಕು. ಟೈಮ್ ಸಿಕ್ಕಿಲ್ಲ. ಆಯಿತು, ಒಂದ್ಸತಿ ತೋರಿಸ್ಬಿಟ್ಟದಾಗ ಹಂಗೆ ಮಾಡದ್ಲೆ. ಆಯ್ತು, ಮಾಡುವ ರೆಡಿಯಾಗಿರೋ ನಾನು ಹೋಗಕ್ಕೆ. ನೀನೇ ಸಿಗಾಕೊಳ್ಳೋದು ಏನಾದರೂ ಹಂಗಾದ್ರೆ, ಯಾಕಂದರೆ ವೀಡಿಯೋ ಮಾಡ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡಿರ್ತೀನಲ್ಲ, ವ್ಲಾಗ್ ಅಪ್ಲೋಡ್ ಮಾಡಿರ್ತೀನಲ್ಲ. ಹೇಳ್ದಂಗೆ ಮಾಡೋಣ ಸಿಗಾಕತ್ತೀರಿ. ಹಂಗೇನಾದರೂ ಪ್ಲ್ಯಾನ್ ಇದ್ದರೆ ಇವಾಗಲೇ ಬಿಟ್ಬಿಡಿ. ಈ ಕಡೆಯಿಂದ 2 ಟಿಕೆಟ್ ಮಾಡಿ, ಆ ಕಡೆಯಿಂದ 1 ಟಿಕೆಟ್ ಬರ್ತಾರದ್ದೆ. ಇನ್ನೂ ಆಸೆ ಆಯ್ತಲ್ವ ರೀ ನಿಮಗೆ? ತಳ್ಬಿಟ್ಟು ಬಂದ್ಬಿಡ್ಬೇಕು ಅಂತ. ಫ್ಲೈಟ್ ಒಳಗಿಂದ ತಳ್ಬೇಕಂತ. ಅದು ಹಾಗಾಕಿಲ್ಲ ಬಿಡು. ಫ್ರೆಶ್ ಅಪ್ ಆಗಿ ಆಚೆ ಬಂದಿದ್ದೀನಿ. ಈವ್ನಿಂಗ್ ನೇಚರ್ ನೋಡೋಣ, ತಿರ್ಗಾಡೋಣ ಅಂತ.
ನೇಚರ್ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಅಂತ. ಇದರಲ್ಲಿ ನಡ್ಕೊಂಡು ಹೋಗೋದೇ ಒಂದು ತುಂಬ ಸುಂದರವಾದ ಅನುಭವ. ನಾವು ಸ್ಟೇ ಆಗಿರೋ ಕಾಟೇಜ್ ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈಗ 6:30 ಈವ್ನಿಂಗ್ ನೇಚರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈಗ ವೈನ್ ಕುಡಿಯೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ. ಏನ್ರ ಸೆಟಪ್ ಮಾಡ್ಕೊತಾ ಇದ್ದೀರಾ? ಸೌತೆಕಾಯಿಲೆ ಪಾರ್ಟಿನಾ? ಚೀಸ್ ಚೀಸ್ ಮಾಡ ಚೀಸ್. ಚೆನ್ನಾಗಲ್ವಾ? ವೈನ್ ಕುಡಿತಾ ಇರೋದು ಯಾರು ಮಿಸ್ಟೇಕ್ ಮಾಡ್ಕೋಬೇಡಿ. ವೈನ್ ಫ್ರೂಟ್ ಜ್ಯೂಸ್ ಇದ್ದಂಗೆ ಎಲ್ಲರೂ ಕುಡಿಬೋದು. ಡ್ರಿಂಕ್ಸ್ ಮಾತ್ರ ಮುಟ್ಟೋದಿಲ್ಲ ನಾನು. ನನ್ನ ಹಸ್ಬೆಂಡು ಹಂಗೇನೆ. ಅದ್ರ ಸ್ಮೆಲ್ ಕಂಡ್ರು ಆಗಲ್ಲ. ಕುಡಿಯೋರು ಎಣಿಗೆ ಹೋಯ್ಕಲ್ಲ ನಾನು. ನಿಜ ಅನ್ಕೊಬಿಟ್ಟಿರ? ಸ್ವಲ್ಪ ಲೇಟ್ ಆಯ್ತು. ಯಾವುದೂ ಓವರ್ ಆಗಬಾರ್ದು. ಎಲ್ಲ ಲೈಟ್ ಆಗಿದ್ರೆ ಏನೂ ತೊಂದರೆ ಇಲ್ಲ. ಯಾವುದೇ ವಿಚಾರನೂ ಓವರ್ ಆದರೆ ಅದು ಜೀವನಕ್ಕೆ ತೊಂದರೆ. ನಾವು ಯಾವಾಗಲೂ ಕುಡಿಯೋದೆಲ್ಲ ಹೊರಗಡೆ ಬಂದಾಗ ಮಾತ್ರ ಇದು ವೈನ್ ಕುಡಿಯೋದು. ಮನೆಯಲ್ಲೂ ಕುಡಿಯೋಲ್ಲ. ಚೆನ್ನಾಗಿತ್ತು ಅಂದ್ರೆ ಪರವಾಗಿಲ್ಲ ಕಂಡ್ರೆ ಪಿಂಕ್ ಪಿಂಕ್ ಆಗಿದ್ರು. ಸೊಳ್ಳೆ ಇಲ್ಲ ಅಲ್ವಾ? ಏನೋ ಅದೊಂದೇನು ಆರ್ಡ್ರ್ ಮಾಡಿರೋದು ನಾವು? ಪಾಪಡು, ಅದು ಈರುಳ್ಳಿ ಪಕೋಡ. ಕೊಳ್ಳೋಣ ಒಂದು ಇಷ್ಟೊತ್ತು ಗಂಟೆ ಕುತ್ಕೊಳ್ಳೋದಿತ್ತು ಸೊಳ್ಳೆ ಇದ್ರೆ. ನೀನು 7 ಗಂಟೆ ಮೇಲೆ ಸೊಳ್ಳೆ ಇರೋದಿಲ್ವಲ್ಲ? ಹಂಗೆ ಎಲ್ಲ ಹೋಗಿ ಮನೆ ಕೊಡ್ತಾರೆ. ಎಲ್ಲೋಗಿ ಮನೆ ಕತ್ತವ್ರಿ? ಫೋನ್ ಮಾಡಿ ಹೇಳ್ತೀನಲ್ಲ ಅವು ಮನೆ ಕೊಡ್ತಾರೆ. ಏನಂತ ಹೇಳ್ತೀರಿ? ಮನೆ ಕಡೆ ನಾ 18 mm 16 ಸಾಕ. 18 ಹಾಕೋದು ಬಿಡಿ. ನನ್ನ ಅಂದಾಜು ಮೇಲಕ್ಕೆ 2 ಬರ್ಬೋದು. 2 3 ಸೈಡ್ಗೆ ಒಂದು 4 ಇಂಚ್ ಗ್ಯಾಪ್ ಕೊಡ್ತೀರಿ. ಆಯ್ತದಲ್ವಾ?
ಕರೆಕ್ಟಾಗಿ ಇದು ವಿರಾಜಪೇಟೆ ರೋಡಲ್ಲಿ ಇದ್ದೀನಿ, 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ. ಹಾಂ, ಹಿಲ್ ವ್ಯೂ ರೆಸಾರ್ಟ್ ಅಂತ, ಜಂಗಲ್ ಹಿಲ್ ವ್ಯೂ. ಈ ಸೌಮ್ಯ ನಾನು ಬಂದು ಇವತ್ತು ವೆಡ್ಡಿಂಗ್ ಆನಿವರ್ಸರಿ. ಹಾಂ ಅದಕ್ಕೆ ನಾನು ಒತ್ತಿ ಕೇಳ್ತಾ ಇರೋ. ಅದಕ್ಕೆ ಗೊತ್ತಾ, ಐಸು ಹೇಳಿರೋದು. ಬೆಣ್ಣೆ ಕೊಟ್ಟು ಕಳಿಸಿದ, ಬೆಣ್ಣೆ ಕೊಟ್ಬಿಟ್ಟು ಹೋದೆ, ಬೆಣ್ಣೆಯಿಂದೇ ಗೊತ್ತಾಗಿರೋದ. ಇಲ್ಲ, ಅವರು ಮೈಸೂರಲ್ಲಿದ್ದರು. ನಾನೇನು ಮಾಡಿದೆ, ಆ ಮೂಲೆಯಲ್ಲಿ ನಂದಿನಿ ಪಾರ್ಲರ್ ಇದೆಯಲ್ಲ, ಅಲ್ಲಿ ಕೊಟ್ಬಿಟ್ಟು ಹೊಂಟಾರೆ. ಫೋನ್ ಮಾಡಿ ಹೇಳಿದೆ ಅಲಿಮೇರ್ಗೆ. ಬೆಳಿಗ್ಗೆ ಐಸು ಫೋನ್ ಮಾಡಿದ್ದೆ, ಆಮೇಲೆ ಕೊಟ್ಟ ಮೇಲೆ ಅಲಿಮೇರ್ಗೆ ಮಾಡಿದೆ. ಅವ್ರು ಈಗ ತಂದರು, ಆಮೇಲೆ ಫೋನ್ ಮಾಡಿದರು, ಮನೆಗೆ ಬನ್ನಿ ಅಂತ. ಇದಲ್ವಣ, ಈಗ ಅದು ಕಾರ್ತಿಯ. ನಾನು ಆ ಟೈಮ್ ಬಿಟ್ರೆ ಬಾಕಿಗೆಲ್ಲ ವಾರ, ಇನ್ನೇ ಟೈಮ್ ಬಿಟ್ರೆ ಬಾಕಿ ವಾರ ಕಾರಣ. ಫೈರ್ ಕ್ಯಾಂಪ್ ಕಡೆ ಹೋಗ್ತಾ ಇದ್ದೀವಿ ಈಗ. ನೋಡೋಣ ಫೈರ್ ಕ್ಯಾಂಪ್ ಹೆಂಗೆ ಹಾಕಿದ್ದಾರೆ ಅಂತ. ನೋಡ್ತಿರೋದು ಫಿಲಮ್, ಅದು ತುಂಬ ಮಂದಾಲ್ಪಟ್ಟಿ ನದಿ ಫಾಲ್ಸ್ ಹೋಗಿದ್ರ ನೀವು? ಇಲ್ಲ, ರಾಜೇಶ್ ಟೌನ್ ಒಳಗಿರೋದು. ಇದು ಗ್ಲಾಸ್ ಹೌಸು, ಇದು ಇರೋದು ಗ್ಲಾಸ್ ಬ್ರಿಡ್ಜು. ನದಿ ಫಾಲ್ಸ್ಗೆ ಹೋಗ್ಬೇಕಾರೆ ಮಂದಾಲ್ಪಟ್ಟಿಗೆ ಮತ್ತು ನದಿ ಫಾಲ್ಸ್ ಎರಡು ಡಿವಿಯೇಷನಲ್ಲಿ ಇರೋದು. ಅದು ಆರಂಗಿ ಡ್ಯಾಮ್ ನೋಡಿ, ಚೆನ್ನಾಗಿದೆ. ಬೆಳಗ್ಗೆ 11 ಗಂಟೆ ಒಳಗಾದ್ರೆ ಆನೆಗಳಿರ್ತವೆ, ಮತ್ತು ಬೋಟಿಂಗ್ ಇದೆ. ಆರಂಗಿ ಡ್ಯಾಮ್ ಇಲ್ಲಿಂದ ಅಂದರೆ ಹೋಗ್ಬೇಕಾದ್ರೆ ಬೇಕಾಗ್ತಿದೆ, ಬಟ್ ಆನೆಗಳು ಸಿಗಲ್ಲ. ದುಬಾರೆ ಹೋಗ್ತಾ ಇದ್ದೀವಿ ನಾಳಿದ್ದು. ದುಬಾರೆ ನಿಸರ್ಗ ಅದು ನೋಡಿಕೊಂಡು ಕಾವೇರಿ ನಿಸರ್ಗಧಾಮ ದುಬಾರೆ ನೋಡಿಕೊಂಡು ಒಂದು 2 hours ಬೇಲ್ ಬೇಕು. ಒಂದೇ ಫ್ಯಾಮಿಲಿಯವರಾ? ಹೌದಾ? ಅಕ್ಕಪಕ್ಕ ಮನೆಯವರ ಅಥವಾ ಒಂದೇ ಫ್ಯಾಮಿಲಿ? ಹಾಂ. ಮೈಸೂರಲ್ಲಿ ಅದೇ ಹಳಬ್ರು ನೀವು ರಾಜವಂಶಿ ಕಡೆರೋ ಅಲ್ವಾ? ಟೋಲಲ್ಲೇ ಸರ್ವಿಸ್ ರೋಡಲ್ಲಿದೆ ಟಿಂಬರು ಮತ್ತು ಫರ್ನಿಚರು, ರೋಸ್ವುಡ್ ಫರ್ನಿಚರ್ ಮಾಡ್ತೀವಿ. ಲೈಫ್ ಟೈಮ್ ವಾರಂಟಿ ಈಗ ಅಂದರೆ ನಮ್ದೆಲ್ಲ ಲೈಫ್ ಟೈಮ್ ವಾರಂಟಿ. ಬೆಂಗಳೂರು ಐಟಮ್ ಕೊಡಲ್ಲ ನಾವು. ಬೆಂಗಳೂರ್ದು ಬರೀ ಬಣ್ಣದ ಐಟಮ್ ಅದು, ನಮ್ದು ಹಂಗಲ್ಲ, ಕ್ವಾಲಿಟಿ ಐಟಮ್. ಬಟ್ ಅದಿರೋರ್ಗು ಕೇರ್ಪೇಟೆ. ಆ ನೇಟಿವ್ ಬಂದು ಕೇರ್ಪೇಟೆ ಅಮ್ಮ. ಮೈಸೂರಲ್ಲಿ ಒಂದು 5 ವರ್ಷ ಮಗಳು ಓದ್ಸಕ್ಕಿದ್ವಿ. ಈಗ ಒಂದು 3 ತಿಂಗಳಾಯ್ತು. ಇವಾಗ ಮಗಳನ್ನ ಹೊರಗಡೆ ಹಾಸ್ಟೆಲ್ಗೆ ಹಾಕಿದ್ವಿ. ಊರಲ್ಲಿ ಮನೆ ಕಟ್ಟಿದ್ವಿ, 1.5 ಎಕರೆ ಜಮೀನಲ್ಲಿ. ಅಲ್ಲಿಗೆ ಹೋಗಿ ಸೆಟಲ್ ಆಗಿದ್ವಿ. ಈಗ ನಮ್ದು ಇವತ್ತು ಆ್ಯನಿವರ್ಸರಿ ಇತ್ತು, ಹಂಗಾಗಿ ಹೊರಗಡೆ ಬರೋಣ ಅಂದ್ಬಿಟ್ಟು ಬಂದಿದ್ದೆ. ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಇಷ್ಟ ನೇಚರ್. 19
ಬರ್ತ್ಡೇ ಇವತ್ತು ವಿಶ್ ಹ್ಯಾಪಿ ಹೌದಾ ಹ್ಯಾಪಿ ಬರ್ಡೇ. ನೀವು ಅದಕ್ಕೆ ಟ್ರಿಪ್ ಹಾಕಿರೋದಾ? ಬುಕ್ ಮಾಡ್ಬಿಟ್ವಿ ಆಮೇಲೆ ಗೊತ್ತಾಯ್ತು. ನಾವು ಪ್ಲಾನ್ ಇದೆ ಯಾವಾಗಲೂ ಬರ್ತಡೇ ಇದ್ರೆ ಹೊರಗಡೆ ಬರ್ತೀವಿ. ಮಡಿಕೇರಿಗೆ ವರ್ಷಕ್ಕೆ ಒಂದು 4-5 ಸಲ ಬರ್ತೀವಿ. ಇಲ್ಲಿಗೆ ಇಲ್ಲಿಗಿದೆ ಫಸ್ಟ್ ಆನ್ಲೈನ್ ಬುಕ್ ಮಾಡ್ಕೊಂಡು ಬಂದು ರಾತ್ರಿ 12 ಗಂಟೆಲಿ ಮಾಡಿದ್ದೀವಿ. ಬೆಳಿಗ್ಗೆ ಬಂದ್ವಿ. ನಿಮ್ದು ಏನು ಬಿಸ್ನೆಸ್? ನಮ್ಮದು ಕೆಲಸ ಅಲ್ಲೇ ಫಾರ್ಮಸ್ಯೂಟಿಕಲ್ ಕಂಪ್ನಿಲಿ ಕೆಲಸ ಮಾಡ್ತೀವಿ. ಫಾರ್ಮಸಿಸ್ಟ್? ಇಲ್ಲ, ಫಾರ್ಮಸಿಸ್ಟ್ ಅಲ್ಲ, ನಮ್ಮದು HR ಕಡೆ, ಹ್ಯೂಮನ್ ರಿಸೋರ್ಸ್ ಕಡೆ. ಇವರು ಬ್ಯಾಂಕಲ್ಲಿ ಇದ್ದವರು. ಯಾವ ಬ್ಯಾಂಕ್? ಕೆನರಾ ಬ್ಯಾಂಕ್. ಇವರು ಇಸ್ರೋ ಅಲ್ಲಿ ಡೈರೆಕ್ಟರು. ಇಸ್ರೋದಲ್ಲೇ? 5 ಜನ ಬರ್ತೀವಿ. ಅಷ್ಟುವರೆಗೆ ಬರ್ತೀವಿ. ಅಲ್ಲ ನಮ್ಮ ಆರ್ಡರ್ ಕೊಟ್ಬಿಡ್ಬೇಕನ್ಸುತ್ತೆ. ನಾನು ಪುಲ್ಕ ನಾವೇ ಹೇಳ್ಬಿಡದಾ? ಹ್ಞೂ ಪುಲ್ಕನ ಅಕ್ಕಿ ರೊಟ್ಟಿ? ಅಕ್ಕಿ ರೊಟ್ಟಿ ಟೈಪ್, ಅದುವೇ ಚಪಾತಿ ಟೈಪು. ಹೌದಾ? ಮಶ್ರೂಮ್ ಹೇಳ್ತೀರಾ ಏನು ಪನ್ನೀರ್ ಹೇಳ್ತೀರಾ? ಪನ್ನೀರ್ ಹೇಳ್ಬಿಡ್ದ? ಪನ್ನೀರ್, ಪಾಲಕ್ ಪನ್ನೀರ್. ಪಾಲಕ್ ಪನ್ನೀರ್ ಹೇಳ್ತೀರಾ? ಮಶ್ರೂಮ್ ಹೇಳಿ ಬೇಡವಾ? ಪಾಲಕ್ ಪನ್ನೀರೇ ಹೇಳಿ, ಅದಕ್ಕೆ ರೊಟ್ಟಿನೇ ಹೇಳ್ಬಿಡಿ. ರೊಟ್ಟಿ ಹೇಳ್ಬಿಡ್ದು. ಹ್ಞೂ ಪುಲ್ಕ 4. ಹ್ಞೂ ದಾಲ್ ಮಸಾಲ. ಬಟ್ರ್ ಮಸಾಲಾನು ಹೇಳ್ಬೋದಲ್ಲ? ಸಂಗೀತ ಸಾಹಿತ್ಯ ನಿಮ್ಮದು, ನಾಡತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ದೇವಾಲಯ ನಾಡತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈಗ ಡಿನ್ನರ್ ಮಾಡೋಣ ಅಂತ ಹೋಗ್ತಾ ಇದೀವಿ. ನಮ್ಮ ಆರ್ಡ್ರು ಬರೋದು ಯಾವಾಗ? ಹೋಗಿ ಹೇಳ್ಬೇಕಾ ಅಲ್ಲಿ? ಹೋಗಿ ಹೇಳ್ಬೇಕಂದ್ರೆ ಊಟ ಮಾಡಿ ಮಲ್ಕೊಳ್ಳೋದ ನಿದ್ದೆ. ರಾತ್ರಿ ನೀವು ಏನು ಮೊಬೈಲ್ ನೋಡ್ಕೊಂಡು ಯಾವತ್ತೂ ಇಲ್ದಿರೋ ನೋಡ್ತವ್ರಲ್ಲ ಅಂತ ನನಗೆ ಶಾಕಾಗಿ ನಿದ್ದೆ ಬರಲಿಲ್ಲ. ಈ ಥರ ಸರ್ಪ್ರೈಸ್ ಕೊಡೋಕ್ಕೆ ನೀನು ರಾತ್ರಿ ಎಲ್ಲ ಮೊಬೈಲ್ ನೋಡಿದ್ದೆ ಅಂದರೆ ಮಿರಾಕಲ್. ನನ್ನ ಲೈಫು ಇಂಟ್ಕೋಬೇಕು ಕನ್ಸೋದು ಅನ್ಸೋದು. ಹ್ಞೂ
ಸ್ಪೈಸಸ್ ಜಾಸ್ತಿ ಇದಲ್ಲ. ಅದೇ ಒಂದು ಗ್ಲಾಸ್ ನೀರು ಕೊಟ್ಟರೆ ನೀರು. ನೈಟ್ ಊಟ ಮುಗಿಸ್ಕೊಂಡು ರೂಮ್ ಕಡೆ ಹೊರಟಿದ್ದೀನಿ ನಿದ್ದೆ ಮಾಡೋಣ ಅಂತ. ಗುಡ್ ನೈಟ್ ಫ್ರೆಂಡ್ಸ್, ಬಾಯ್. ಇವತ್ತು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ರೆಸಾರ್ಟ್ದು ನೆಕ್ಸ್ಟ್ ವ್ಲಾಗ್ ಬರುತ್ತೆ, ಅದಕ್ಕೂ ಇದೇ ರೀತಿ ಸಪೋರ್ಟ್ ಮಾಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್.